ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಚಿತ್ರಾ ಶಿವಣ್ಣ. ನಾನು ನೋಡಿದ ತಕ್ಷಣ ನೀವೆಲ್ಲ ಅನ್ಕೋಬಹುದು, ಓ ಯಾರಿದು ಅಮಾವಾಸ್ಯೆ ಪೌರ್ಣಮಿಗೆ ಒಂದ್ಸರಿ ಬರೋರು. ನಾವು ನಿಮ್ಮ ಅಭಿಮಾನಿ ಅಣ್ಣ. ಕಂಟಿನ್ಯೂಸ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡ್ಬೇಕು ಅನ್ಕೋತೀನಿ, ಆದರೆ ಆಗಲ್ಲ. ಈಗಲೂ ಗ್ಯಾರಂಟಿ ಇಲ್ಲ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಇವತ್ತು ನಮ್ಮ ಶಿರಾದಲ್ಲಿ ಕೋಟೆ ಮಾರಮ್ಮ ಜಾತ್ರಾ ಮಹೋತ್ಸವ ಇದೆ. ನಮ್ಮ ಅಕ್ಕ ಕೋಟೆ ಮಾರಮ್ಮಂಗೆ ಆರತಿ ಮಾಡು ಅಂದರೆ ದಂಡಿನ ಮಾರಮ್ಮಂಗೆ ಮಾಡ್ಕೊಳ್ಸಿದ್ದಾರೆ. ಮಾಡಿದವ್ರು ಯಾರು ಅಂತ ತೋರಿಸ್ತೀನಿ, ಹಾಗೆ ನಮ್ಮ ಜಾತ್ರೆನೂ ಎಲ್ಲನೂ ತೋರಿಸ್ತೀನಿ. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಆ್ಯಂಡ್ ಮೇನ್ಲಿ ಮೈಕ್ ಇಲ್ಲ, ಇದೇ ನನ್ನ ಮೈಕು. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದೊಂದು ಬ್ಲಾಗಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದೆ ನಮ್ಮ ಅಕ್ಕ ಮಾಡಿದ್ದು ಕೋಟೆ ಮಾರಮ್ಮಂಗೆ ಆರತಿ ಮಾಡು ಅಂದರೆ ದಂಡಿನ ಮಾರಮ್ಮಂಗೆ ಮಾಡುತ್ತೆ ಅಂತ. ನಾನು ಬೈಕ ಬತ್ತಿದ್ದೆ, ನಮ್ಮ ಅಕ್ಕಂಗೆ ಯಾರೋ ಒಂದು ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟವ್ರಂತೆ. ಒಳ್ಳೊಳಗೆ ಖುಷಿ ತಡೆಯೋಕ್ಕಾಗ್ತಿಲ್ಲ, ಹೇಳೋಕೆ ಏನಂದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ, ಅದು ಎಷ್ಟು ಚೆನ್ನಾಗಿ ಮಾಡೋರು ನೋಡು, ಆರ್ತಿನ ದೊಡ್ಡದ್ರಾಗಿ ಎಲ್ಲ ಇಷ್ಟೇ ಮಾಡ್ಕೊಂಡು ಹೋಯ್ತಾರೆ ಅಂತ ನೋಡ್ರಿ. ನಮ್ಮ ಮಾರಮ್ಮನ ಇಣಕಿ ನೋಡ್ಬೇಕು ನಮ್ಮ ಮಾರಮ್ಮನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಎತ್ತ ನಮ್ಗೆ ಹೇಳಲ್ಲ, ವಿಡಿಯೋ ಮಾಡಿಸ್ತಾ ಇದ್ದೀನಿ. ಇದು ಹೆಂಗೈತೆ ಹೇಳು, ನಿಜ ಹೇಳ, ಅಕ್ಕ ಮಾಡಿರೋದು ಚಪ್ಪಾಳೆ ನಮ್ಮ ಕೈಗೆ ಸಾಧನೆ ತೋರಿ ಇಲ್ಲಿ ನೋಡಿ. ನಮ್ದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಬಂದ್ವಿ. ನಮ್ಮ ಅಕ್ಕಂಗೆ ಯಾವ ರೇಂಜಿಗೆ ಭಕ್ತಿ ಅಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಿಂದ ನಿಂತಿದ್ದ ಜಾಗ ಬಿಟ್ಟು ಅಲ್ಲಾಡ್ತಿಲ್ಲ ನಮ್ಮ ಅಕ್ಕ. ಅವರೇ ಇನ್ನು ನಡೀರಿ ಅಂತ ಹೇಳೋರ್ಗೂ ಅಲ್ಲಿಂದ ಬರಲ್ಲ ಅಂತ ಕಾಣಿಸುತ್ತೆ. ನಮ್ಮ ಅಕ್ಕ ನನ್ನ ತಂಗಿ ನಿಂತವ್ರೆ ದೇವ್ರೇ ಆಚೆಗೆ ಬರೋವ್ರಿಗೂ ಬಿಡಂಗೆ ಕಾಣ್ತಿಲ್ಲ. ಆ್ಯಂಡ್ ಜನ ನೋಡ್ತಿಲ್ಲ. ಇದ್ರ ಮಧ್ಯದಲ್ಲಿ ಈ ಅಣ್ಣ ತಮ್ಮನ ಬಾಂಧವ್ಯ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅಣ್ಣ ತಮ್ಮಂಗೆ ಸುಸ್ತಾಗಬಾರ್ದು ಅಂತ ಹೆಗಲ ಮೇಲೆ ಕೂರಿಸ್ಕೊಂಡು ನಿಂತವನೆ. ಫೈನಲಿ ಬಂತು, ನಮ್ಮ ಅಕ್ಕ ಬಂತಾವ್. ಆನ ಇದೆಯಾ? ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಸುಚಿತ್ರಾ, ಶ್ರೀ ಟಿವಿ ನಿರೂಪಕಿ. ಇವತ್ತು ನಮ್ಮ ಶಿರಾನಗರದಲ್ಲಿ ನಡೆತಿರ್ತಕ್ಕಂಥ ಕೋಟೆ ಮಾರಮ್ಮನ ಜಾತ್ರಾ ಮಹೋತ್ಸವದಲ್ಲಿ ನಾವು ಇದ್ದೀವಿ. ಆ್ಯಂಡ್ ನಾನು ಈಗ ಆರತಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾವು ಹಿಂಗೆ ಮೀಟ್ ಆಗಿದ್ದೀವಿ, ಆರತಿ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ, ಬೇಗ ಬನ್ನಿ. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಇವನ್ಗೆ ಫಸ್ಟ್ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ಬೇಕು. ಯಾವ ಕಡೆ ನೋಡಿದ್ರು ನಂಗೆ ಅದು ಬೇಕು ಅದು ಬೇಕು ಅಂತವನೇ. ಏನ್ ಬೇಕಪ್ಪ? ಕಾರು. ಆಮೇಲೆ ಇದು ಬೇಕು ಅಂದ್ರೆ ಯಾವ್ದು ಬೇಕು ತೋರ್ಸು. ಅವ್ನು ನೋಡಿದ್ದೆಲ್ಲ ಬೇಕು ಅವನಿಗೆ ಅಷ್ಟೇ.